ಹಾರೋಹಳ್ಳಿ ತಾಲೂಕಿನ ಸಿದ್ದೇನಹಳ್ಳಿ ಹಾಗೂ ಚಿಕ್ಕಕಲ್ಬಾಳು ಗ್ರಾಮದಲ್ಲಿ ಕುಡಿಯುವ ನೀರು ಕಲುಷಿತಗೊಂಡು ಜನರ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ ಎನ್ನುವ ಹಿನ್ನೆಲೆಯಲ್ಲಿ ವೈದ್ಯಾಧಿಕಾರಿಗಳು ಮತ್ತು ಅಧಿಕಾರಿಗಳ ಸಭೆ ಕರೆಯಲಾಗಿತ್ತು. ಕೊಟ್ಟಗಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಂಬರದೊಡ್ಡಿ ಆರೋಗ್ಯ ಕೇಂದ್ರದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ವೈದ್ಯರು, ಗ್ರಾಮಸ್ಥರು ಆರೋಗ್ಯ ಸುಧಾರಣೆ ಬಗ್ಗೆ ಸಭೆ ನಡೆಸಲಾಯಿತು. ವೈದ್ಯೆ ಚೈತ್ರ ಕುಲಕರ್ಣಿ ಮಾತನಾಡಿ, ಕೊಟ್ಟಗಾಳು ಗ್ರಾಮ ಪಂಚಾಯಿತಿ ಹಾಗೂ ಕೊಳ್ಳಿಗನಹಳ್ಳಿ ಗ್ರಾಮ ಪಂಚಾಯಿತಿಯ 2 ಭಾಗದಲ್ಲಿ ವೃಷಭಾವತಿ ನದಿ ನೀರು ಹರಿಯುವುದರಿಂದ ಬೋರ್ವೆಲ್ಗಳಲ್ಲಿ ನೀರು ಮಿಶ್ರಣಗೊಂಡು ಸರಬರಾಜುವಾಗುತ್ತಿರುವುದರಿಂದ ಜನರು ಅನಾರೋಗ್ಯಗೊಂಡರೆ ಕೂಡಲೇ ವೈದ್ಯರ ಸಲಹೆಗಳನ್ನು ಪಡೆಯಬೇಕು ಎಂದರು. ಕೊಟ್ಟಗಾಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜಗದೀಶ್ ಮಾತನಾಡಿ, ಸರ್ಕಾರದಿಂದ ಸರಬರಾಜುವಾಗುತ್ತಿರುವ ಶುದ್ಧ ಕುಡಿಯುವ ನೀರನ್ನೇ ಬಳಕೆ ಮಾಡುವುದರ ಜೊತೆಗೆ ಸ್ವಚ್ಛತೆ ಕಾಪಾಡಿಕೊಳ್ಳುವ ಮೂಲಕ ಆರೋಗ್ಯವನ್ನು ವೃದ್ಧಿಸಿಕೊಳ್ಳುವಂತೆ ಗ್ರಾಮಸ್ಥರಲ್ಲಿ ಮನವಿ ಮಾಡಿದರು. ಕೊಟ್ಟಗಾಳು ಪಿಡಿಒ ಶಿವರಾಮೇಗೌಡ, ಕೊಳ್ಳಿಗನಹಳ್ಳಿ ಪಿಡಿಒ ಸಿದ್ದ ಮುಗಿಲೇಗೌಡ, ಆರೋಗ್ಯ ಸಿಬ್ಬಂದಿಗಳಾದ ಸುನಿಲ್, ಮಮತಾ, ಕೃಷ್ಣಪ್ಪ, ಕೊಳ್ಳಿಗನಹಳ್ಳಿ ನಂಜೇಗೌಡ ಹಲವರು ಉಪಸ್ಥಿತರಿದ್ದರು.